वालेकुम रहमतुल्लाहि व बरकातहू। अल्हम्दुलिल्लाह 2025 आज हम ईदगाह बहमनिया अलन रोड शोर गुंबद में नमाज ईद-उल-ज़ुहा अदा किए। अल्हम्दुलिल्लाह काफ़ी मजमा आशिक़ान मुस्तफ़ा जमा थे। ईद की नमाज अदा हुई। हम सारे हिंदुस्तान को खुसूसन और सारे जहान को उमूमन ये पैगाम देते हैं कि हम अपनी सफ़ों में अपने माहौल में इत्तेहाद, इत्तेफाक, मोहब्बत, भाईचारा कायम करें। नफ़रतों की दीवारों को गिरा दें। हिंदुस्तान गंगा जमनी तहज़ीब का अलम बरदार है, इसे बाकी रखें। आईन हिंद की हिफाजत करें, दस्तूर हिंद की हिफाजत करें। हम तमाम मज़ाहिब के लोगों से, बिरादरान वतन से भी ये गुजारिश करते हैं, आज हमारी ईद-उल-ज़ुहा है। हम आपको मुबारकबाद देते हैं और आपको गले लगाने के लिए तैयार हैं। अल्हम्दुलिल्लाह हम आपके त्यौहारों में, आप हमारे त्यौहारों में शिरकत करें। अल्हम्दुलिल्लाह यही पैगाम सारी इंसानियत के नाम है। आज हम ईदगाह बहमनिया से बिला तफरीक़ मज़हब व मिल्लत यही पैगाम देते हैं कि अमन व सुकून, भाईचारा हर मज़हब का ये वतीरा है, इसे कायम रखें। अल्लाह ताला हमारे मुल्क को नज़र बद से महफूज रखे। अल्लाह हाफिज़। ಇಂದು ಕಲಬುರಗಿಯ ಖದೀಮ್ ಈದ್ಗಾ ಬಹಮನಿ ಈದ್ಗಾದಲ್ಲಿ ಸಮಸ್ತ ಕಲಬುರಗಿಯ ಮುಸ್ಲಿಂ ಬಾಂಧವರು ಈದ್ ಉಲ್ ಅಜ್ಹಾದ ಹಬ್ಬದ ಅಂಗವಾಗಿ ನಮಾಜನ್ನು ಈ ಈದ್ಗಾದಲ್ಲಿ ಬಹಳ ಉತ್ಸುಕವಾಗಿ ಹಾಗೂ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಿದ್ದೀವಿ। ಪ್ರತಿ ವರ್ಷದಂಥ ಈ ವರ್ಷವೂ ಕೂಡ ಇಲ್ಲಿ ಸಾವಿರಾರು ಜನ ಸೇರಿ ಈ ತಮ್ಮ ನಮಾಜನ್ನು ಮಾಡಿದ್ದಕ್ಕೆ ಎಲ್ಲ ಕಲಬುರಗಿ ಸಮಸ್ತ ನಾಗರಿಕರಿಗೆ ಈದ್ಗಾ ಬಹಮನಿಯ ಮಿಲಾದ್ ಕಮಿಟಿ ವತಿಯಿಂದ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು। ಸುಮಾರು ಈ ಖದೀಮ್ ಈದ್ಗಾದಲ್ಲಿ ರಮಜಾನ್ ಹಬ್ಬದಲ್ಲಿ ಕನಿಷ್ಠವಾದರೆ 10,000 ಮೇಲೆ ಜನ ಇಲ್ಲಿ ಸೇರ್ತಾರೆ। ಇಂದು ಬಕ್ರೀದ್ ಹಬ್ಬದಲ್ಲಿ ಯಾಕಂದರೆ ಬಹಳ ಅವಸರವಾಗಿ ನಾವು ಹಬ್ಬ ಆಚರಣೆ ಮಾಡ್ತಿದ್ದಕ್ಕೆ ಎಲ್ಲ ಮಸೀದಿಗಳಿಗೆ ನಮಾಜ್ ಮಾಡಿ ಇಲ್ಲಿ ಕನಿಷ್ಠ ಏನೇನೆಂದರೆ 5,000 ಮೇಲ್ಪಟ್ಟು ಇಲ್ಲಿ ಜನ ಸೇರಿದ್ದಾರೆ। ಈ ನಮ್ಮ ಗುಲ್ಬರ್ಗದಲ್ಲಿ ಖದೀಮ್ ಹಳೆಯ ಈದ್ಗಾ 3 ಇದ್ದೇವೆ ಹಾಗೂ ಹೊಸದಾಗಿ ಕಟ್ಟಿರುವ ಇನ್ನು 3 ಅಂದರೆ ಒಟ್ಟಾಗಿ 6 ಈದ್ಗಾಗಳು ಇದೆ। ಹಾಗಾಗಿ ಜಾಮೆ ಮಸೀದಿಗಳು ಬಹಳ ಇವೆ। ವರ್ಷದಲ್ಲಿ ನಾವು 2 ಸಲ ಈದ್ಗಾದಲ್ಲಿ ನಮಾಜ್ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀವಿ। ಈ ಹಬ್ಬದ ವಿಶೇಷವಾಗಿರ್ತದೆ, ನಾವು ಹಬ್ಬದ ನಮಾಜನ್ನು ಈದ್ಗಾದಲ್ಲಿ ನಾವು ಸಲ್ಲಿಸ್ತಾಯಿದ್ದೀವಿ। ಈ ಹಬ್ಬದ ಮುಖ್ಯ ಅಂಶವೆಂದರೆ ನಾವು ಬಲಿದಾನವನ್ನು ನೀಡುವ ಕೋರುತ್ತಾ, ಈ ಬಲಿದಾನವನ್ನು ಬರೇ ಯಾವುದೇ ರೀತಿಯಿಂದ ಅಥವಾ ಆರ್ಥಿಕವಾಗಿ ಮಾನಸಿಕವಾಗಿ ಅಲ್ಲ, ನಮ್ಮ ಆರ್ಥಿಕ, ದೇಹ ಹಾಗೂ ಮಾನಸಿಕವಾಗಿ ನಾವೆಲ್ಲ ಈ ದೇಶಕ್ಕೆ ನಾವು ಬಲಿದಾನವನ್ನು ನೀಡಬೇಕಂತ ಈ ಒಂದು ಸಂದೇಶ ಇದೆ। ಇದು ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ಮತ್ತು ಅವರ ಮಗನಾದ ಇಸ್ಮಾಯಿಲ್ ಅಲೈಹಿಸ್ಸಲಾಂದ ಆಚರಣೆಯನ್ನು ಮಾಡ್ತಾಯಿದ್ದೀವಿ। ನಾವು ಸಮಸ್ತ ನಾಗರಿಕರಿಗೆ ಹಾಗೂ ನಮ್ಮ ದೇಶದ ಎಲ್ಲ ಜನರಿಗೆ ಈ ಹಬ್ಬದ ಶುಭಾಶಯವನ್ನು ಕೊಡ್ತಾ ನಮ್ಮ ದೇಶದಲ್ಲಿ ಶಾಂತಿ ಹಾಗೂ ಸುವಾಸ್ಯವನ್ನು, ಸೌಹಾರ್ದತೆಯನ್ನು ನೀಡಲಿ ಅಂತ ಕೋರ್ತಾ, ನಮ್ಮ ಮೌಲಾನಾ ಅವರು ಪ್ರತಿ ವರ್ಷ ಇಲ್ಲಿ ಅವ್ರ ನೇತೃತ್ವದಲ್ಲಿ ಇಲ್ಲಿ ನಮಾಜ್ ಮಾಡ್ತಾಯಿದ್ದೀವಿ। ಈ ಇಬ್ಬರು ಮೌಲಾನಾದ ಪರವಾಗಿ ನಾನು ಎಲ್ಲ ನಾಗರಿಕರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೀನಿ। ಹಾಗೂ ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಸಂಬಂಧಿಗಳಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ, ವಂದನೆಗಳನ್ನು ಸಲ್ಲಿಸ್ತಾ। ಯಾಕಂದರೆ ಪ್ರತಿ ವರ್ಷದಂಥ ಈ ವರ್ಷ ಕೂಡ ಅವರು ಬಹಳ ಉತ್ಸುಕವಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ। ಹಾಗೂ ಎಲ್ಲ ಮಾಧ್ಯಮದವರಿಗೆ, ಎಲ್ಲ ಜನರಿಗೆ ಈ ಕಮಿಟಿ ವತಿಯಿಂದ, ನಮ್ಮ ಮೌಲಾನಾ ವತಿಯಿಂದ ಎಲ್ಲರಿಗೆ ಶುಭವನ್ನು ಕೋರ್ತಾ ನಾನು ಜೈ ಹಿಂದ್. ನಾನು ನವಾಬ್ ಖಾನ್ ಅಂತ, ಕಾರ್ಯದರ್ಶಿಗಳು।